ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಥವಾ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊಳ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತು ನಾನು ಎಂಬ್ರಾಯ್ಡರಿ ಡಿಸೈನ್ ಯಾವ ರೀತಿ ನಾವು ಮಾಡಿದ್ವಿ ಅನ್ನೊಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ. ನಿನ್ನೆ ನಮ್ಮ ಪ್ರಥಮ ತರಗತಿ ಹೇಗಿತ್ತು ಅಂತ ಕೂಡ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ. ಸೊ ಇವತ್ತು ಬನ್ನಿ, ಇವತ್ತು ಯಾವ ರೀತಿಯ ಡಿಸೈನ್ ಮಾಡಿದ್ವಿ, ಮೇಡಮ್ ನಮಗೆ ಯಾವ ರೀತಿಯ ಡಿಸೈನನ್ನು ತಿಳಿಸಿಕೊಟ್ರು, ಇವೆಲ್ಲವನ್ನು ಈ ವಿಡಿಯೋದ ಮೂಲಕ ನಾನು ತಿಳಿಸಿಕೊಡ್ತೇನೆ. ಬನ್ನಿ, ಹಾಗಿದ್ರೆ ಈ ವಿಡಿಯೋನ ಪೂರ್ತಿ ನೋಡ್ಕೊಂಡು ಬರೋಣ. ನೋಡಿ, ನಮ್ಮ ಮೇಡಮ್ ಕಾಣ್ತಾ ಇದ್ದಾರೆ, ಸೌಮ್ಯ ಮೇಡಮ್ರವರು. ನಮಗೆಲ್ಲರಿಗೂ ಕೂಡ ಯಾವ್ಯಾವ ರೀತಿ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಒಬ್ಬೊಬ್ಬರೇ ಡಿಸೈನ್ ಮಾಡ್ತಾ ಇದ್ದಾರೆ ಕೂತ್ಕೊಂಡು. ಒಬ್ಬೊಬ್ಬರು ಮಾಡಿದ್ನ ನಾನು ಝೂಮ್ ಮಾಡಿ ತೋರಿಸ್ತಾ ಹೋಗ್ತೇನೆ ಯಾವ್ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿ. ಮೇಡಮ್ ತುಂಬಾ ನೀಟಾಗಿ ಹೇಳಿಕೊಡ್ತಾ ಇದ್ದಾರೆ, ಕರೆಕ್ಟಾಗಿ ಬರಬೇಕು, ತುಂಬ ನೀಟಾಗಿ ತಿಳಿಸಿಕೊಡ್ತಾ ಇದ್ದಾರೆ ಫ್ಲವರ್ ಯಾವ ರೀತಿ ಮಾಡೋದು ಅಂತ ಹೇಳಿ. ಇಲ್ಲಿ ಸರಿತಕ್ಕ ಕಾಣ್ತಾ ಇದ್ದಾರೆ, ಹಾಗೆ ಲಲಿತಕ್ಕ, ಚುಚ್ಚಿ ಇವರೆಲ್ಲ ಮಾಡಿರೋದನ್ನ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೇನೆ. ಕಾವ್ಯ ಇದ್ದಾರೆ, ಉಷಾ ಇದ್ದಾರೆ ನೋಡಿ, ಎಲ್ಲರೂ ಕೂಡ ಕೆಲಸದಲ್ಲಿ ತಳ್ಳಿನರಾಗಿದ್ದಾರೆ. ದಿವ್ಯಕ್ಕ ಇದ್ದಾರೆ. ಝೂಮ್ ಮಾಡಿ ತೋರಿಸ್ತಾ ಇದ್ದೇನೆ ಡಿಸೈನ್ ಯಾವ ರೀತಿ ಮಾಡಿದರು ಅಂತ ಹೇಳಿ. ನೋಡಿ ಯಾವ ರೀತಿ ಅದು ಮಣಿಯನ್ನು ನಾವು ಕೂರಿಸೋದು ಯಾವ ರೀತಿ ಅಂತೇಳಿ. ಸೊ ನೋಡಿ ಮೇಡಮ್ ಅದು ಹೂ ಯಾವ ರೀತಿ ಬಿಡಿಸೋದು ಅಂತೇಳಿ ತೋರಿಸಿಕೊಡ್ತಾ ಇದ್ದಾರೆ. ಅದು ಚೈನ್ ಸ್ಟಿಚ್ ಮೇಡಮ್, ಚೈನ್ ಸ್ಟಿಚ್. ಇದು ಚೈನ್ ಸ್ಟಿಚ್ಚಲ್ಲಿ ಹೂವನ್ನು ಬಿಡಿಸ್ತಾ ಇರುವಂಥದ್ದು. ಎಲ್ಲರೂ ಕೂಡ ಬ್ಯುಸಿಯಾಗಿದ್ದಾರೆ ಡಿಸೈನ್ ಬಿಡಿಸೋದ್ರಲ್ಲಿ. ಸೇವಾ ಪ್ರತಿನಿಧಿಯಾದಂತಹ ಹೇಮಾವತಿ ಮೇಡಮ್ರವರು ಕೂಡ ಇದ್ದಾರೆ, ನಮಗೆ ಕಾಣ್ತಾ ಇದ್ದಾರೆ. ಅದು ಮಾಡಿ ಇಲ್ಲಿಗೆ ಎಂತ ಮೇಡಮ್, ಈ ಪ್ಲೇಸಿಗೆ ಹೀಗೆ ಮಾಡ್ಕೊಳ್ಳಿ. ಬ್ಲೌಸ್ ಹೀಗಿರ್ತದೆ ನೋಡಿ, ಗೊತ್ತಾಯ್ತಾ? ಈಗ ಅದಕ್ಕೆ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಇಲ್ಲಿಗೂ ಮಾಡ್ಕೊಳ್ಳಿ, ಇಲ್ಲಿಗೂ ಮಾಡ್ಕೊಳ್ಳಿ, ಅಡಿಯಲ್ಲಿ ಇಟ್ಕೊಳ್ಳಿ, ಬೇಡ ಇಲ್ಲಿಗೂ ಮಾಡ್ಕೊಳ್ಳಿ. ಅದಕ್ಕೆ ನೀವು ಈ ತರ ಮಾಡಬೇಕು. ಬ್ಲೌಸ್ ಶೇಪ್ ಗೊತ್ತಾ, ಹೀಗೆ ಮಾಡಬೇಕು ಶೇಪ್, ಹೀಗೆ ಮಾಡ್ಕೊಳ್ಬೇಕು ಶೇಪ್. ಹಾಗೇನಂತ ಗೊತ್ತು, ಇಲ್ಲಿ ಸ್ವಲ್ಪ ಬರ್ತದಾ, ಇಲ್ಲಿ ಮಾಡ್ಕೊಳ್ಬೋದು. ಆ ಡಿಸೈನ್ ತುಂಬ ಚಂದ ಕಾಣಿಸ್ತದೆ. ಹೀಗೆ ಹೀಗೆ ಈ ನೆಕ್ ಕೊಡಬೇಕು, ಹೀಗೆ ಆಯ್ತಾ? ಇವು ಆದ್ರೂ ಚಂದ ಕಾಣಿಸ್ತದೆ, ಇದಕ್ಕೆ ಕೊಟ್ಟರೆ ತುಂಬ ಚಂದ ಕಾಣಿಸ್ತದೆ ಈ ತರ ಡಿಸೈನ್ಗೆ. ಸೈಡ್ ಬಿಡಿಸ್ಬೇಕು ಇದನ್ನು. ಮನೇಲಿ ಎಂತ ಮಾಡ್ಲಿಕ್ಕಿದೆ, 4 ಫಿನಿಶ್ ಮಾಡ್ಕೊಂಡು ಬರೋಣ ಕೈಗೆ.
ಮಿಡ್ಲಿಗೆ ಸ್ವಲ್ಪ ಹತ್ತಿರ ಆದರೆ ಸ್ವಲ್ಪ ತುಂಬ ಚೆನ್ನಾಗಿ ಹೇಳಿಕೊಡ್ತಾ ಇದ್ರು. ಅಂದರೆ ಹತ್ತಿರ ಬಂದು ಕೂತ್ಕೊಂಡು ನಮಗೆ ಯಾವುದು ಅರ್ಥ ಆಗ್ತಿಲ್ಲ ಅದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಸ್ತಾ ಇದ್ರು ಮೇಡಮ್. ನೋಡಿ ಕಾಣ್ತಾ ಇರ್ಬೋದು, ನಾವು ಡಿಸೈನ್ ಕಲಿತಾ ಇರುವಾಗ ಹತ್ರನೇ ಬಂದು ಹೇಳಿಕೊಡ್ತಾ ಇರೋದು. ಈ ಬೀಡ್ಸ್ ಹೇಗೆ ಗೊತ್ತಾ, ಹೀಗೆ ಮಾಡ್ಕೊಳ್ಬೇಕು. ಇದು ತುಂಬ ಟೈಪಲ್ಲಿ ಆಗ್ತದೆ, ಈ ಹೋಲ್ಸ್ ಇದು, ಅದಕ್ಕೆ ನಾನು ಹಾಕಬೇಡಿ ಅಂತ ಹೇಳಿದ್ರೆ ಹೀಗೆ ಇಟ್ಟದ ಮೇಡಮ್. ನಮಸ್ತೆ. ಗಿಡ್ಡ ಆಯಿತು. ನಮಗೆ ತರಗತಿ ನಡೀತಾ ಇರುವಾಗ ಸಮನ್ವಯಾಧಿಕಾರಿಯಾದಂತಹ ಚೇತನ ಮೇಡಮ್ ಅವರು ಬಂದರು. ಅವರು ಕೂಡ ನಮಗೆ ತರಗತಿ ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನ ವಿಚಾರಿಸಿಕೊಂಡು ಹೋಗ್ತಾ ಇದ್ರು. ಹಾಗೆ ಮೇಲ್ವಿಚಾರಕರು ಬರ್ತಾಯಿದ್ರು, ಯೋಜನಾಧಿಕಾರಿಗಳು ಬರ್ತಾಯಿದ್ರು, ಸೇವಾ ಪ್ರತಿನಿಧಿಗಳು ಬರ್ತಾಯಿದ್ರು. ನಮ್ಮ ತರಗತಿ ಯಾವ ರೀತಿ ನಡೀತಾ ಇದೆ ಅಂಥೇಳಿ ಎಲ್ಲರೂ ಕೂಡ ಬಂದು ವಿಚಾರಿಸಿಕೊಂಡು ಹೋಗ್ತಾಯಿದ್ರು. ತುಂಬ ಅಂದರೆ ಇವರೆಲ್ಲ ನಮಗೆ ತುಂಬ ಸಪೋರ್ಟ್ ಕೊಡ್ತಾಯಿದ್ರು. ಸೊ ಹಾಗೆಯೇ ಇದೊಂದು ಗ್ರಾಮೀಣಾಭಿವೃದ್ಧಿ ಯೋಜನೆಯಿಂದ ನಮಗೆ ಒಂದು ಬಂದಿರುವಂತಹ ಈ ಯೋಜನೆ ಅಂದರೆ ನಾವು ಬೆಳ್ತಂಗಡಿಯಲ್ಲಿ ಹೋಗಿ ಕಲಿಬೇಕಾಗಿತ್ತು, ಅದು ಇಲ್ಲಿ ನೆಲ್ಯಾಡಿಯಲ್ಲೇ ಕಲಿಯುವಂತಹ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ನಮಗೆ ಎಷ್ಟು ಧನ್ಯವಾದ ಹೇಳಿದರೂ ಕೂಡ ಸಾಲದು. ಓಕೆ, ಈ ವಿಡಿಯೋನಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್ ಬಾಯ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ.